Kumar Chatty sir, Superintendent of Forest Chikballapur, and all the persons who are present here on the dais and also off the dais. ಮೊದಲನೇದಾಗಿ ಈ ದಿನ ನಾವು ಡಿಸೆಂಬರ್ 10ನೇ ತಾರೀಕು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಆದರೆ ಅದು ವಿತೌಟ್ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಇದ್ದ, ಅಂದರೆ ನಮ್ಮ ಫಾರ್ಮರ್ CM ಕೃಷ್ಣ ಸಾಹೇಬ್ರವರು ತೀರ್ಕೊಂಡಿದ್ದ ಅನಿವಾರ್ಯದಿಂದ ನಾವು ಪ್ರೋಗ್ರಾಮ್ನ ಮುಂದೂಡಲು ಆಗಬೇಕಾಗಿತ್ತು. ಬಟ್ ಈ ದಿನ ಅಂತ ಇಟ್ಕೊಂಡಿದ್ದೀವಿ. ನಾವು ಯಾವ ದಿನ ಇಟ್ಕೊಂಡಿದ್ವಿ ಆ ದಿನ ಮಾಡೋಕ್ಕಾಗಿಲ್ಲ. ಬಟ್ ತಡವಾದ್ರೂ ಕೂಡ ಈ ಕಾರ್ಯಕ್ರಮನ ಮಾಡ್ತಾ ಇದೀವಿ. ಒಂದೇ ಒಂದು ಉದ್ದೇಶದಿಂದ ನಾವು ಪ್ರತಿ ವರ್ಷನೂ ಕೂಡ ಈ ಕಾರ್ಯಕ್ರಮ ಮಾಡ್ತಾ ಇರೋದಂದ್ರೆ ಎಲ್ಲರಿಗೂ ಕೂಡ ಅವ್ರಿಗೆ ಏನೇನು ರೈಟ್ಸ್ ಇದೆ ಅದು ಅರಿವು ಆಗಲಿ ಅಂತ. ನಾವು ಹ್ಯೂಮನ್ ರೈಟ್ಸ್ ಅಂತ ಬಂದಾಗ ನಾವು ನೀವು ಶಾಲೆಯಲ್ಲಿ ಓದ್ಬೇಕಾದ್ರೆ ನಾವು ಯಾವಾಗಲೂ ಈಕ್ವಾಲಿಟಿ ಬಗ್ಗೆನೇ ಮಾತಾಡ್ತಿರ್ತೀವಿ. ಈಕ್ವಾಲಿಟಿ ಹ್ಯಾಸ್ ಅ ಕರೆಸ್ಪಾಂಡೆನ್ಸ್ ಡ್ಯೂಟಿ ಅನ್ನೋದ್ರ ಬಗ್ಗೆ ಮರಿತೀವಿ ನಾವು. ಯಾಕೆ ಅಂತಂದ್ರೆ ನಾವು ನಮ್ಮ ಹಕ್ಕು ಅಂತ ಹೇಳ್ತಾ ಇರ್ತೇವೆ ಹೊರತು ಬಟ್ ನಮ್ಗೆ ಏನ್ ಡ್ಯೂಟಿ ಇದೆ ಅನ್ನೋದನ್ನ ಮರಿತೀವಿ. ಇದು ಯಾವಾಗ ನಮ್ಮ ಹಕ್ಕು ಮತ್ತೆ ಡ್ಯೂಟಿ ಮಧ್ಯದಲ್ಲಿ ಡಿಫ್ರೆನ್ಸಸ್ ಬರುತ್ತೋ ಅವಾಗಲೇ ಪ್ರಾಬ್ಲಮ್ ಆಗುತ್ತೆ. ಈಗ ಹ್ಯೂಮನ್ ರೈಟ್ಸ್ ಅದು ಯೂನಿವರ್ಸಲ್. ಮನುಷ್ಯ ಹುಟ್ಟಿದಾಗಿಂದನೇ ಅವನಿಗೆ ಆದ ಒಂದು ರೈಟ್ ಅಂತ ಇರುತ್ತೆ, ಅವನಿಗೆ ಜೀವಿಸೋ ರೈಟ್ ಇರುತ್ತೆ. ಆದ್ರೆ ಏನಾಗತ್ತೆ ಅಂತಂದ್ರೆ ಕೆಲವು ವ್ಯಕ್ತಿಗಳು ಏನಾಗತ್ತೆ ಅಂದ್ರೆ ಅವರ ಬುದ್ಧಿವಂತಿಕೆಯಿಂದ ಅವ್ರಿಗೆ ಇರೋ ರೈಟ್ ಇನ್ನೊಬ್ರಿಗೆ ಏನ್ ರೈಟ್ಸ್ ಇರುತ್ತೆ ನೋಡಿ ಅದನ್ನ ಡಿಫ್ರೈನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಮೇ ಬಿ ಒಬ್ಬ ಮನುಷ್ಯ ಮೇ ಬಿ ಜಾಸ್ತಿ ಅವನಿಗೆ ಗೊತ್ತಿರೋ ಅರಿವು ಜಾಸ್ತಿ ಇರೋದ್ರಿಂದ ಅವ್ರು ಮೇ ಬಿ ಅವ್ನು ಇಂಟೆಲಿಜೆಂಟ್ ಇರೋದ್ರಿಂದ ಏನ್ ಮಾಡ್ತಾನೆ ಅಂದ್ರೆ ಇನ್ನೊಬ್ಬರಿಗೆ ದಬ್ಬಾಳಿಕೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಆ ದಬ್ಬಾಳಿಕೆಯಿಂದ ಏನಾಗತ್ತೆ, ಅಗೇನ್ ದೇರ್ ಇಸ್ ಅ ಕಾನ್ಫ್ಲಿಕ್ಟ್ ಬರುತ್ತೆ. ಕಾನ್ಫ್ಲಿಕ್ಟ್ ಇಂದ ಏನಾಗುತ್ತೆ, ಇನ್ನೊಬ್ಬರಿಗೆ ಏನ್ ರೈಟ್ ಇರುತ್ತೆ ನೋಡಿ ದೇರ್ ವಿಲ್ ಬಿ ಡಿಪ್ರಿವೇಷನ್. ಸೊ ಇದನ್ನ ಎಲ್ಲ ತಡೆಗಟ್ಟಕ್ಕೆ ನಮ್ಮ ಸಂವಿಧಾನದಲ್ಲಿ ಎಲ್ಲ ಇದ್ರೂ ಕೂಡ ನಮಗೆ ಎಷ್ಟು ಪ್ರೋಗ್ರಾಮ್ಸ್ ಮಾಡಿದ್ರು ಕೂಡ ಹಲವಾರು ಜನರಿಗೆ ಅವ್ರಿಗೆ ಏನ್ ರೈಟ್ ಇದೆ ನೋಡಿ ಆ ರೈಟ್ನ ಅವ್ರಿಗೆ ತಿಳ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಇದು ಒಂದು ರೀಸನ್ ಏನಂದ್ರೆ ಪಾವರ್ಟಿ, ನೆಕ್ಸ್ಟ್ ಏನಂದ್ರೆ ಇಲಿಟ್ರಸಿ. ಅದರ 2 ಮೇನ್ ರೀಸನ್ಸ್. ಅದರಿಂದ ಅವ್ರಿಗೆ ಏನ್ ರೈಟ್ ಇದೆ ಅನ್ನೋದೇ ಗೊತ್ತಿಲ್ಲ ಅಂತಂದ್ರೆ ಅವ್ರ ಹಕ್ಕು ಬಗ್ಗೆ ಹೆಂಗೆ ತಿಳ್ಕೊಳಕ್ಕೆ ಇದೆ ಅವ್ರಿಗೆ ತಿಳ್ಕೊಳಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ತರ ಪ್ರೋಗ್ರಾಮ್ಸ್ ನಮ್ಮ DLS ಅಲ್ಲಿ ನೀವು ಹೇಳ್ಕೊಂಡು ಹೋಗ್ಬೇಕಾದ್ರೆ ಹಲವಾರು ನ್ಯಾಷನಲ್ ನಾಲ್ಸೆಯಿಂದ ಬಂದಂತ ಸುಮಾರು ಸ್ಕೀಮ್ಸ್ಗಳ ಬಗ್ಗೆ ನಾವು ಪ್ರೋಗ್ರಾಮ್ಸ್ ಕೂಡ ಮಾಡ್ತಾನೆ ಇರ್ತೀವಿ. ಈ ಪ್ರೋಗ್ರಾಮ್ಸ್ ಯಾವ್ದಾದ್ರು ಅಂತಂದ್ರೆ ಚೈಲ್ಡ್ಗೆ ರೈಟ್ ಟು ಎಜುಕೇಶನ್ ಬಗ್ಗೆ ನಾವು ಪ್ರೋಗ್ರಾಮ್ ಮಾಡ್ತೀವಿ, ಪೋಕ್ಸೋ ಆಕ್ಟ್ ಬಗ್ಗೆ ಪ್ರೋಗ್ರಾಮ್ ಮಾಡ್ತೀವಿ, ಆಮೇಲೆ ಸೀನಿಯರ್ ಸಿಟಿಸನ್ಸ್ಗೆ ಬೇಕಾದಂತ ಅವ್ರಿಗೆ ಏನೇನು ರೈಟ್ಸ್ ಇದೆ ಅದು ಕೂಡ ಅರಿವು ಮೂಡಿಸಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇದೀವಿ. ಎಷ್ಟು ಹಲವಾರು ಪ್ರೋಗ್ರಾಮ್ಸ್ ನಮ್ಮ DLS ಕಡೆಯಿಂದ ಇನ್ ಅಸೋಸಿಯೇಷನ್ ವಿತ್ DC ಮತ್ತೆ SP ಅವ್ರ ಮೂಲಕ ನಾವು ಮಾಡ್ತಾನೆ ಇದೀವಿ. ಆದ್ರೂ ಎಷ್ಟೊಂದು ನಮ್ಮ ಹಳ್ಳಿಗಳಿಗೆ ಹೋಯ್ತು ಅಂತಂದ್ರೆ ಅವ್ರಿಗೆ ಇರುವಂತ ಹಕ್ಕು ಏನಿದೆ ನೋಡಿ ಅವ್ರಿಗೆ ಇನ್ನಾಸ ಗೊತ್ತಿಲ್ಲ. ಸೊ ಇದರಿಂದ ಈ ಪ್ರೋಗ್ರಾಮ್ಸ್ ಮಾಡಲು ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಅವ್ರಿಗೆ ಯಾವ್ಯಾವ ಹಕ್ಕಿದೆ ಆ ಹಕ್ಕಿನ ಬಗ್ಗೆ ತಿಳ್ಕೊಳಕ್ಕೆ. ಅಟ್ ದಿ ಸೇಮ್ ಟೈಮ್ ದೇರ್ ಈಸ್ ಅ ಕರೆಸ್ಪಾಂಡೆನ್ಸ್ ಡ್ಯೂಟಿ ಇದೆ. ಆ ಡ್ಯೂಟಿನೂ ಕೂಡ ನಾವು ನಿರ್ವಹಿಸಿದ್ರೆ ನಮ್ಮ ದೇಶ ಇದೊಂದೇ ಅಲ್ಲ ಬಟ್ ಎಲ್ಲಾ ಕಡೆನೂ ದಿ ಎಂಟೈರ್ ವರ್ಲ್ಡ್ ನಾವೇನಂತೀವಿ ನಮ್ಮ ಭೂಮಿ ಅಚ್ಚುಕಟ್ಟಾಗಿ ನಾವು ಎಲ್ಲಾ ರೀತಿನೂ ಒಂದು ಒಳ್ಳೆ ವಾತಾವರಣದಲ್ಲಿ ನಿರ್ವಹಿಸ್ಕೋಬಹುದು ಅಂತ ಹೇಳಿ ನಾನು ಈ ಮಾತು ಕೊಡ್ತೀನಿ. ಥ್ಯಾಂಕ್ ಯು. ವಿಶ್ವ ಮಹಾಯುದ್ಧ, ಎರಡನೇ ವಿಶ್ವ ಮಹಾಯುದ್ಧದ ಸಂದರ್ಭದಲ್ಲಿ ಏನು ಈ ಎರಡು ಯುದ್ಧದಿಂದ ಪ್ರಪಂಚ ಯಾವ ರೀತಿ ಒಂದು ಅಧೋಪತನಕ್ಕಿಳಿದಿತ್ತು, ಮಾನವ ಸಮುದಾಯ ಮತ್ತು ಅದಕ್ಕೆ ಸಂಬಂಧಿತ ಅವಲಂಬಿತ ಜೀವಿ ಯಾವ ರೀತಿ ಆಗಿತ್ತು, ಜೀವ ವೈವಿಧ್ಯತೆ ಅನ್ನೋದನ್ನೆಲ್ಲ ನಾವೆಲ್ಲ ಕಂಡಿದ್ದೀವಿ. ಇಂತಹ ಒಂದು ಪರಿಸ್ಥಿತಿಯಿಂದ ಈ ಮಾನವ ಸಮುದಾಯವನ್ನು ರಕ್ಷಣೆ ಮಾಡಬೇಕು, ವಿಶ್ವಶಾಂತಿ, ವಿಶ್ವ ಸಾರ್ವಭೌಮತ್ವ, ಸಹಭಾಗಿತ್ವವನ್ನು ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಸಹ ಕಂಕಣಬದ್ಧರಾಗಿ ನಮ್ಮ ವಿಶ್ವ ಸಂಯುಕ್ತ ರಾಷ್ಟ್ರ ಏನಿದೆ, ಸಂಯುಕ್ತ ರಾಷ್ಟ್ರಗಳು ಅಂತ ನಾವೇನು ಕರ್ಕೊಂಡ್ವಿ. ಸೊ ಸಂಯುಕ್ತ ರಾಷ್ಟ್ರಗಳ ಸಭೆಯನ್ನ ಡಿಸೆಂಬರ್ 10, 1948 ಈ ಸಭೆಯನ್ನ ಮಾಡಿ ಈ ಸಭೆಯಲ್ಲಿ ಹಲವು ಅನುಚ್ಛೇದಗಳನ್ನ ಪ್ರಕಟ ಮಾಡಿ 30 ಆರ್ಟಿಕಲ್ಸ್ ನ ಡಿಕ್ಲರೇಷನ್ ಮಾಡಿ ಈ ಒಡಂಬಡಿಕೆ ಪತ್ರಕ್ಕೆ ಎಲ್ಲಾ ರಾಷ್ಟ್ರಗಳು ಸಹ ಒಂದು ದಿವಸ ವಿಶ್ವದಲ್ಲಿ ನಮ್ಮ ಭಾರತ ದೇಶ ಒಳಗೊಂಡಂತೆ ಎಲ್ಲರೂ ಸಹಿ ಹಾಕಿದ್ರು. ಆ ಸಹಿಯಂತೆ ಈ ಒಡಂಬಡಿಕೆಯನ್ನ ಅಂದ್ರೆ ಈ ಕಾಂಟ್ರಾಕ್ಟ್ ನಾವು ಯಾವುದೇ ರೀತಿ ವೈಲೇಷನ್ ಮಾಡಲ್ಲ. ಈ ವೈಲೇಷನ್ ಮಾಡದೆ ನಮ್ಮ ರಾಷ್ಟ್ರಗಳಲ್ಲಿ ಮಾನವ ಹಕ್ಕುಗಳ ರಕ್ಷಣೆಗೆ, ಮಾನವ ಸಮುದಾಯದ ಯಶಸ್ಸಿಗೆ ಮತ್ತು ಎಲ್ಲಾ ರೀತಿಯಾದಂತಹ ಒಡಂಬಡಿಕೆಯಲ್ಲಿರುವಂತಹ ಅನುಚ್ಛೇದಗಳು ಏನು 30 ಆರ್ಟಿಕಲ್ಸ್ ಇದೆ ಇದರ ಒಂದು ಸಂರಕ್ಷಣೆಗೆ ನಾವೆಲ್ಲ ಪಣ ತೊಡ್ತೇವೆ. ನಮ್ಮ ರಾಷ್ಟ್ರಗಳಲ್ಲಿ ನಾವು ಮಾನವ ಹಕ್ಕುಗಳ ರಕ್ಷಣೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ನಮ್ಮ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನಂತ ಇವತ್ತಿದೆ. ಸೊ ಅಲ್ಲಿಯೂ ಸಹ ಯಾವುದೇ ರೀತಿ ನಮ್ದು
ರಾಜ್ಯಗಳು ಬರ್ದಂಗೆ ನಾವು ಬೇರೆ ಬೇರೆ ರಾಜ್ಯಗಳ ಮಧ್ಯೆ ಪಕ್ಕದ ಇದ್ರ ಬಗ್ಗೆ ಗಡಿ ಸಮಸ್ಯೆ ಆಗ್ದಂಗೆ ಮತ್ತೆ ಅಲ್ಲಿನ ಜನರ ಆಂತರಿಕ ವಿಚಾರದಲ್ಲೂ ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ದಂಗೆ ನಾವು ನೋಡ್ಕೊಳ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾನವ ಹಕ್ಕುಗಳ ಒಡಂಬಡಿಕೆಯನ್ನ ಮಾಡಿಕೊಂಡಂತ ವಿಶೇಷ ದಿನವನ್ನ ನಾವು ಮಾನವ ಹಕ್ಕುಗಳ ದಿನಾಚರಣೆ ಅಂತ ಇವತ್ತಿನ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸ್ಪೆಷಲ್ ಡೇ ಆಫ್ ದಿ ಸ್ಪೆಷಲ್ ಇದನ್ನ ವಿಶೇಷ. ಸೊ ನಮ್ಮ ಭಾರತಕ್ಕೆ ಬಂದಿದ್ದಾದ್ರೆ ಇಂಡಿಯನ್ ಮ್ಯಾಗ್ನಾ ಕಾರ್ಟಾ ಅಂತ ಏನ್ ಕರಿತೀವಿ, ನಮ್ಮ ಸಂವಿಧಾನ 1947ರಲ್ಲಿ ನಮಗೆಲ್ಲ ಗೊತ್ತು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ಅದಕ್ಕೆ ಮೊದಲು ನಾವು ಯಾವ ರೀತಿ ಇದ್ವಿ, ಸ್ವತಂತ್ರ ಬಂದ್ಮೇಲೆ ಅದು ನಮ್ಮ ಮಾನವ ಹಕ್ಕುಗಳು ಯಾವ ರೀತಿ ಇಲ್ಲಿ ಅಮೆರಿಕ ಸ್ವತಂತ್ರ ಸಂಗ್ರಾಮ ನಡೀತು, ಭಾರತದ ಸ್ವತಂತ್ರ ಸಂಗ್ರಾಮ ನಡೀತು. ಸೊ ನಾವು ಆಂತರಿಕವಾಗಿ ಕೆಲವು ಸಂಗ್ರಾಮಗಳನ್ನ ಮಾಡಿದ್ವಿ, ಹೊರಗಿನವರಿಂದಲೂ ಸಹ ಕೆಲವು ಸಂಗ್ರಾಮಗಳನ್ನ ಮಾಡಿದ್ವಿ. ನಮ್ಮ ಹಕ್ಕುಗಳ ಉಲ್ಲಂಘನೆ ಆದಾಗ ನಾವು ಈಸ್ಟ್ ಇಂಡಿಯಾ ಕಂಪನಿಯವರ ಹತ್ರ ಯಾವ ರೀತಿ ಗುಲಾಮಗಿರಿಗೆ ಒಳಗಾಗಿದ್ವಿ, ನಮ್ಮ ಹಕ್ಕುಗಳನ್ನ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟ ನಡೆಸ್ತಾ ಇದ್ವಿ. ನಮ್ಮ ದೇಶವು ಸಹ ಇನ್ನೊಬ್ಬರ ಕೈ ಮುಷ್ಟಿಯಲ್ಲಿ ಕಪ್ಪಿ ಮುಷ್ಟಿಯಲ್ಲಿ ಇತ್ತು. ಇಂತಹ ಸನ್ನಿವೇಶದಲ್ಲಿ ನಾವು ಸಹ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸೊ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು 1950ರಲ್ಲಿ ನಮ್ಮದೇ ಆದಂತ ಸಂವಿಧಾನ, ಈಗ ಇಷ್ಟೊತ್ತು ಪ್ರಮಾಣ ವಚನದಲ್ಲಿ ಬೋಧಿಸಿದಂಗೆ ನಮ್ಮ ಭಾರತ ಸಂವಿಧಾನದ ಒಂದು ಪ್ರಿಯಾಂಬಲ್ ಅಲ್ಲಿ ಏನಿದೆ ಪ್ರಸ್ತಾವನೆಯಲ್ಲಿ ಎಲ್ಲಾ ಕಡೆ ಈಗ ಜನ ಸರ್ಕಾರ ಎಲ್ಲಾ ಕಡೆ ಪ್ರಚಾರ ಮಾಡ್ತಾ ಇದೆ. ಪ್ರತಿಯೊಂದು ಅದಕ್ಕೊಂದು ಮಾನವ ಸರಪಳಿಯನ್ನು ಸಹ ನಿರ್ಮಾಣ ಮಾಡಿ ರಾಜ್ಯ ಸರ್ಕಾರ ಮೊನ್ನೆ ಅದರ ಬಗ್ಗೆ ಪ್ರತಿಯೊಂದು ಭಾಗದಲ್ಲೂ ಅದ್ರ ಬಗ್ಗೆ ಅವೇರ್ನೆಸ್, ಈ ಸಂವಿಧಾನದ ಬಗ್ಗೆ ಈಗಿನ ಸರ್ಕಾರಗಳು ಈಗಿನ ವ್ಯವಸ್ಥೆಗಳು ತುಂಬಾ ಅವೇರ್ನೆಸ್ ಮಾಡ್ತಾ ಇದೆ. ಈಗ ಒಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ರಚನಾ ಸಮಿತಿ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಕರಡು ಸಮಿತಿ ಅಧ್ಯಕ್ಷತೆಯಲ್ಲಿ ಭಾರತ ಸಂವಿಧಾನ ಒಂದು ಅನುಷ್ಠಾನ ಆದ್ಮೇಲೆ ಅದರಲ್ಲಿ ಚಾಪ್ಟರ್ ನಂಬರ್ 3 and 4 ಅಧ್ಯಾಯ 3 ಮತ್ತು 4ರಲ್ಲಿರುವಂತಹ ಅಮೂಲ್ಯವಾದ ಅಂಶಗಳು, ವಿಶೇಷವಾಗಿ 3ರಲ್ಲಿರುವಂತಹ ಮೂಲಭೂತ ಹಕ್ಕುಗಳು ಏನಿದೆ 12ರಿಂದ 34ರವರೆಗೆ ಆರ್ಟಿಕಲ್ಸ್, ಇದು ನಮ್ಮ ದೇಶದಲ್ಲಿ ನಾವು ಮಾನವ ಹಕ್ಕುಗಳು, ಇದು ನಮ್ಮ ಮಾನವ ಹಕ್ಕುಗಳು. ಇಲ್ಲಿ ನಾವು ಈ ದೇಶದ ಮಟ್ಟಿಗೆ ಆಂತರಿಕವಾಗಿ 12ರಿಂದ 34ರವರೆಗೆ ಹೇಳಿರುವಂತ ಯಾವುದೇ ಒಂದು ಹಕ್ಕು ಉಲ್ಲಂಘನೆ ಆಗದಿದ್ರೆ ಅದು ಮಾನವ ಹಕ್ಕುಗಳ ರಕ್ಷಣೆ ಆಗ್ತದೆ. ನಮ್ಮನ್ನ ನಾವು ಪ್ರೀತಿಸುವಂತ ಗುಣ, ನಮ್ಮ ನೆರೆಯವರನ್ನ ಪ್ರೀತಿಸುವಂತ ಗುಣ, ನಿನ್ನಂತೆ ನೋಡೋದು. ಇವಾಗ ಆಗ್ಲೇ ನಮ್ಮ ಸಹೋದರರು ಸಿದ್ಧಾರ್ಥ ಸಂಘದವರು ಹಾಡನ್ನ ಹಾಡಿದ್ರು, ಜಯ ಭಾರತ ಜನನೀಯ ತನುಜಾತ ನಾಡಗೀತೆ. ಅದರಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ, ಎಷ್ಟು ಚೆನ್ನಾಗಿ ಅದರಲ್ಲಿ ಬಂತು ಪದಗಳು. ಸೊ ಅಷ್ಟಕ್ಕೆ ಕುವೆಂಪು ಅವರು ಅಷ್ಟೇ ಮಾನವತಾವಾದಿ